ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಭಾಳ ದಿವಸದ ಮೇಲೆ ಮತ್ತೊಂದು ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಬ್ರೆಡ್ ಮಸಾಲ. ಅಂತಿಂಥ ಬ್ರೆಡ್ ಮಸಾಲ ಅಲ್ಲ, ಅಯ್ಯಂಗಾರಿ ಬೇಕ್ರಿ ಸ್ಟೈಲ್ ಬ್ರೆಡ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ಪಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್, ನಾನಿಲ್ಲಿ ಬಾಣಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಅದರೊಟ್ಟಿಗೆ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಬನ್ನಿ ನೋಡೋಣ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ಕ್ಯಾಪ್ಸಿಕಮ್ನು ಸಹ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಟೊಮೊಟೊನೂ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕ್ಯಾರೆಟ್ನ ಮಾತ್ರ ತುರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಮಗೆ ಕ್ಯಾಬೇಜ್ ಬೇಕಾಗತ್ತೆ, ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಬೇಕಾಗ್ತದೆ. ಇವಾಗ ನಾನು ಬಾಣಲೆ ಆವಾಗಲೇ ಇಟ್ಟಿದ್ದರಿಂದ ಕಾದಿದೆ. ನಾನು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆಯಾ ನೋಡಿಕೊಂಡು ನಾನಿವಾಗ ಇದಕ್ಕೆ ಜೀರಿಗೆ ಸೇರಿಸ್ಕೊತೀನಿ. ಜೀರಿಗೆ ಸಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ನಾವು ಈರುಳ್ಳಿ ಹಾಕಬೇಕು. ಈ ಬ್ರೆಡ್ ಮಸಾಲಾನ ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಆನಿಯನ್ ಹಾಕ್ಕೋತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ರೆಡ್ ಆಗೋ ತನಕ ಫ್ರೈ ಮಾಡಬೇಕು ನಾವು. ಆನಿಯನ್ ರೆಡ್ ಆಗಿದ್ಮೇಲೆ ಬೇರೆ ತರಕಾರಿಗಳನ್ನ ಹಾಕೋಬೇಕಾಗ್ತದೆ. ನೋಡಿ, ಈಗ ಆನಿಯನ್ ರೆಡ್ ಆಗಿದೆ. ನಾನಿವಾಗ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗ್ತದೆ. ಹಸಿ ವಾಸನೆ ಹೋಗೋಷ್ಟು ಹುರಿಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಕ್ಯಾಬೇಜ್ನ ಸೇರಿಸ್ಕೋಬೇಕು. ಕ್ಯಾಬೇಜ್ ಸೇರಿಸ್ಕೊಳ್ತಾ ಇದ್ದೀನಿ ನಾನಿವಾಗ. ಕ್ಯಾಬೇಜ್ ಸಹ ಹಸಿ ವಾಸನೆ ಹೋಗೋಷ್ಟು ಹುರ್ಕೋಬೇಕಾಗ್ತದೆ. ಇದೆಲ್ಲ ನಮಗೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಮೊದಲೆಲ್ಲ, ಅಂದರೆ ಕಷ್ಟ ಅನಿಸ್ತಾ ಇತ್ತು. ಇವಾಗ ಎಲ್ಲ ತರಕಾರಿಗಳು ಮನೇಲೇ ಇರೋದು, ಇದೆಲ್ಲ ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ. ಬ್ರೆಡ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಪೌಡರ್ ತೊಗೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಅರಿಶಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಎಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡ್ಕೊಂಬಿಟ್ಟು ಹಾಕಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಆಗೋಷ್ಟು ತನಕನೂ ಬಿಟ್ಟು ಅದು ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರೋಕ್ಕೆ ಶುರು ಆದಾಗ ಟೊಮೊಟೊ ಸೇರಿಸ್ಕೋಬೇಕು. ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಮೆತ್ತಗಾದ್ಮೇಲೆ ನಾವು ಮಸಾಲಗಳನ್ನ ಸೇರಿಸ್ಕೋಬೇಕಾಗತ್ತೆ. ಈಗ ಟೊಮೊಟೊ ಮೆತ್ತಗಾಗಿದೆ. ಮಸಾಲಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ನಾನು ಉಪ್ಪು ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಮಸಾಲಗಳು ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ಇದೆಲ್ಲ ತುಂಬ ಸಿಂಪಲ್ ಸ್ನ್ಯಾಕ್ಸ್ಗಳು. ಮಕ್ಕಳಿಗೋಸ್ಕರ
ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಹೊರಗಡೆಯಿಂದ ತಂದುಕೊಡೋ ತಿಂಡಿಗಳು ಅಷ್ಟು ಹೈಜೆನಿಕ್ ಆಗಿರಲ್ಲ. ಹಾಗಾಗಿ ಮನೆಯಲ್ಲೇ ಮಾಡಿ ಮಕ್ಳಿಗೆ ಕೊಟ್ಟರೆ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವರು ತಿನ್ನಬೇಕು ಅಂದ್ಕೊಂಡಿರೋ ಡಿಶಸ್ನ ನಾವು ತಿನ್ನಿಸ್ದಂಗಾಗತ್ತೆ, ಮತ್ತು ನಮಗೂ ಖುಷಿ ಆಗುತ್ತೆ. ಈಗ 1 ಸ್ಪೂನ್ ಕೆಚಪ್, ಟೊಮೊಟೊ ಕೆಚಪ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಲಾಸ್ಟಿಗೆ ಸೇರಿಸ್ಕೋಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಮೊದಲೇ ಹಾಕಿದರೆ ಕೆಚಪ್ ಒಂಥರ ಸುಟ್ಟಿದ ಥರ ಸ್ಮೆಲ್ ಬರ್ತದೆ. ಹಾಗಾಗಿ ಇನ್ನೇನು ಇಳಿಸ್ತೀವಿ, ಎಲ್ಲ ಆಗಿದೆ, ಮುಗೀತು, ರೆಡಿ ಆಗಿದೆ ಇದು ಅನ್ನೋ ಹೊತ್ತಿಗೆ ಹಾಕೋಬೇಕು. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಕೆಚಪ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 or 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಳಿಸ್ಬಿಡ್ಬೇಕು. ಇವಾಗ ನಾವು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ. ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ನಾನಿಲ್ಲಿ ತವಾ ಇಡ್ತಿದ್ದೀನಿ. ತವಾ ಬಿಸಿ ಆಗಿದ ತಕ್ಷಣ ಬಟರ್ ಹಾಕಬೇಕು. ನಾನಿಲ್ಲಿ ನಂದಿನಿ ಬಟರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತವಾ ಹೀಟ್ ಆಗಿದೆ. ಇವಾಗ ನಾನು ಬಟರ್ ಹಾಕ್ತೀನಿ. ಬಟರ್ ಸ್ವಲ್ಪ ಕರಗಕ್ಕೆ ಶುರುವಾಗಿದ ತಕ್ಷಣ ಬ್ರೆಡ್ ಸ್ಲೈಸಸ್ನ ಹಾಕಿ 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬ್ರೆಡ್ ಸ್ಲೈಸ್ 2 ಕಡೆ ಚೆನ್ನಾಗಿ ರೋಸ್ಟ್ ಆಗಿದ್ಮೇಲೆ ನಾನು 1 ಸೈಡ್ ಬ್ರೆಡ್ ರೋಸ್ಟ್ ಆಗಿದೆ ನೋಡಿ ಆಲ್ರೆಡಿ. ಇನ್ನೊಂದು ಸೈಡ್ ರೋಸ್ಟ್ ಆದಮೇಲೆ ಮಾಡಿಟ್ಟಿರೋದು ಪಲ್ಯನ ಇದರ ಮೇಲೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀವು ಈ ರೀತಿ ಒಂದೇ ಬ್ರೆಡ್ ಮೇಲೇನೂ ಸ್ಪ್ರೆಡ್ ಮಾಡಿ ತಿನ್ಬೋದು, ಅಥವಾ ಒಂದು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಇನ್ನೊಂದು ಬ್ರೆಡ್ನ ಅದಕ್ಕೆ ಮುಚ್ಚಿ ಸ್ಯಾಂಡ್ವಿಚ್ ಥರ ಮಾಡಿನೂ ತಿನ್ಬೋದು. ನಾನು ಈ ಥರ ಮಾಡಿ ಕೊಡ್ತೀನಿ. ಬೇಕು ಅಂದರೆ ಮಕ್ಕಳಿಗೆ ಇನ್ನೊಂದು ಬ್ರೆಡ್ಡನ್ನು ಅದರ ಮೇಲೆ ರೋಸ್ಟ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಥರ ಮಾಡಿನೂ ಕೊಡ್ಬೋದು. ಈಗ ನಾನು ಎಲ್ಲ ಬ್ರೆಡ್ಡಿಗೂ ಪಲ್ಯಗಳು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ತೆಳು ಲೇಯರಲ್ಲಿ ಸ್ಪ್ರೆಡ್ ಮಾಡಿ ಆದಮೇಲೆ ಈಕ್ವಲ್ ಕ್ವಾಂಟಿಟಿಲಿ ಹಾಕಿದ್ದೀನಿ ಎಲ್ಲ ಬ್ರೆಡ್ಡಿಗೂ. ಈಗ ನಾನು ಸ್ಪ್ರೆಡ್ ಮಾಡಿದ್ದೀನಿ ನೋಡಿ ನೀಟಾಗಿ. ಈಗ ಇದು ತಿನ್ನಕ್ಕೆ ರೆಡಿ ಆಗಿದೆ. ನೀವು ಇದನ್ನು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಡೆಫಿನೆಟಾಗಿ ಹೇಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರುಚಿಯಾಗಿರುವಂತಹ ರೆಸಿಪಿಗಳ ಜೊತೆಗೆ ಮತ್ತೆ ಬರ್ತೇನೆ. ನೋಡಿ, ನನ್ನ ಬ್ರೆಡ್ ಮಸಾಲ, ಅಯ್ಯಂಗಾರ್ ಸ್ಟೈಲ್ ಬ್ರೆಡ್ ಮಸಾಲ ರೆಡಿ ಆಗಿದೆ. ನೀವು ಎಲ್ಲ ಮನೇಲಿ ಮಾಡಿ ತಿನ್ನಿ. ಇದೇ ರೀತಿ ನನಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.